ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪದಗ್ರಹಣಕ್ಕೂ ಮುನ್ನ ಬಿಎಸ್ವೈ ಭೇಟಿಯಾಗಲಿರುವಂತ ಡಿಕೆ ಬಿಎಸ್ವೈ ಭೇಟಿಯಾಗಿ ಪ್ರಮಾಣ ವಚನಕ್ಕೆ ಆಹ್ವಾನ ಕೊಡಲಿದ್ದಾರೆ. ಈ ಹಿಂದಿನ ಮಾತನ್ನ ಬಿಎಸ್ವೈಗೆ ನೆನಪಿಸ್ತಾರಾ ಡಿಕೆ ಶಿವಕುಮಾರ್? ಪದಗ್ರಹಣಕ್ಕೂ ಮುನ್ನ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿಯಾಗಲಿದ್ದಾರೆ. ನೀವು ಕಾಂಗ್ರೆಸ್ನಲ್ಲೇ ಇದ್ರೆ ಸಿಎಂ ಆಗಲ್ಲ ಅಂತ ಬಿಎಸ್ವೈ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ರು. ಸದನದಲ್ಲೇ ನೇರವಾಗಿ ಈ ಹೇಳಿಕೆಯನ್ನ ಕೊಟ್ಟಿದ್ರು ಬಿಎಸ್ ಯಡಿಯೂರಪ್ಪ. ಹಾಗಾಗಿ ಇವತ್ತಿನ ಈ ಭೇಟಿಯಲ್ಲಿ ಈ ಮಾತನ್ನ ನೆನಪಿಸಬಹುದಾ ಡಿಕೆ ಶಿವಕುಮಾರ್? ಆ ಒಂದು ಪ್ರಶ್ನೆ ಸಹಜವಾಗಿಯೇ ಇದೆ. ಅಂದು ಬಿಎಸ್ವೈ ಮಾತಿಗೆ ನಕ್ಕು ಸುಮ್ಮನಾಗಿದ್ರು ಡಿಕೆ ಶಿವಕುಮಾರ್. ಇವತ್ತು ಸಿಎಂ ಆಗ್ತಿದ್ದಾರೆ. ಈಗ ಕಾಂಗ್ರೆಸ್ನಿಂದಾರೆ ಮುಖ್ಯಮಂತ್ರಿ ಆಗ್ತಾ ಇರುವಂತ ಡಿಕೆ ಶಿವಕುಮಾರ್ ಆ ಮಾತನ್ನ ನೆನಪಿಸಬಹುದಾ? ಡಿಕೆ ಶಿವಕುಮಾರ್ ಆಗಮನ ಹಿನ್ನೆಲೆ ಬಿಎಸ್ವೈ ನಿವಾಸಕ್ಕೆ ಈಗ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಈ ಹಿಂದೆ ಸದನದಲ್ಲೇ ಬಿಎಸ್ ಯಡಿಯೂರಪ್ಪ ಹೇಳಿದ್ರು, ನೀವು ಕಾಂಗ್ರೆಸ್ನಲ್ಲೇ ಇದ್ರೆ ಮುಖ್ಯಮಂತ್ರಿ ಆಗಲ್ಲ ಅಂತ. ಆ ಮಾತಿಗೆ ಡಿಕೆ ಶಿವಕುಮಾರ್ ಅವತ್ತೇನು ರಿಯಾಕ್ಟ್ ಮಾಡಿರ್ಲಿಲ್ಲ, ನಕ್ಕು ಸುಮ್ಮನಾಗಿದ್ರು. ಆದ್ರೆ ಅದಕ್ಕೆ ಇವತ್ತು ಉತ್ತರ ಕೊಡ್ಬಹುದಾ? ನೋಡಿ, ನೀವು ಅವತ್ತು ಹಂಗ್ ಹೇಳಿದ್ರಿ, ಇವತ್ತು ನಾನು ಸಿಎಂ ಆಗ್ತಾ ಇದ್ದೀನಿ, ಕಾಂಗ್ರೆಸ್ನಲ್ಲೇ ಇದ್ಕೊಂಡು ಆ ಮಾತನ್ನ ನೆನಪಿಸಬಹುದು, ಹೇಳೋದಕ್ಕಾಗಲ್ಲ. ಸದ್ಯ ಇವತ್ತು ಡಿಕೆ ಶಿವಕುಮಾರ್ ಅವರು ಬಿಎಸ್ ಯಡಿಯೂರಪ್ಪರನ್ನ ಅವರನ್ನ ಭೇಟಿ ಆಗಲಿದ್ದಾರೆ. ಆ ಸಂದರ್ಭದಲ್ಲಿ ಏನ್ ಮಾತುಕತೆ ಆಗಲಿದೆ ನೋಡೋಣ.